ಹುಡುಗರು ಕೂಡ ನಾಚುವಂತೆ ಬಿಹಾರ ರಾಜ್ಯದ 70 ವರ್ಷದ ಪೈಲ್ವಾನ್ರೊಬ್ಬರು ತಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಬಿಹಾರ ರಾಜ್ಯದ ಗೋಪಾಲ್ಗಂಜ್ ಜಿಲ್ಲೆಯ ಮಾಂಜಾ ಪ್ರಖಂಡ್ನ ದೇವಪುರದಲ್ಲಿರುವಂಥ ದಂಡಿ ಪೈಲ್ವಾನ್ರ ಬಗ್ಗೆ ಬಿಹಾರ ಸೇರಿಕೊಂಡು ಉತ್ತರ ಪ್ರದೇಶದ ಹಲವು ಜಿಲ್ಲೆಗಳಲ್ಲಿ ಚರ್ಚೆ ಆಗುತ್ತೆ. 70ನೇ ವಯಸ್ಸಿನಲ್ಲಿ ದಿನ 8 ಲೀಟರ್ ಹಾಲನ್ನು ಕುಡಿತಾರೆ. ದಿನ ಏನಿಲ್ಲ ಅಂದ್ರೂ 4 ರಿಂದ 5 ಗಂಟೆಗಳ ಕಾಲ ವ್ಯಾಯಾಮವನ್ನು ಮಾಡ್ತಾರೆ. 1974ರಲ್ಲಿ ಕುಸ್ತಿ ಅಖಾಡಕ್ಕೆ ಇಳಿದಂತಹ ಬಾಂಕಾ ಅವರು ಆ ಕಾಲದಲ್ಲಿ ಪ್ರತಿದಿನ ಏನಿಲ್ಲ ಅಂದ್ರೂ 15 ಲೀಟರ್ ಹಾಲನ್ನು ಕುಡಿತಾ ಇದ್ರಂತೆ. ದಿನದ ಬೆಳಬೆಳಗ್ಗೆನೆ ಅಖಾಡದಲ್ಲಿ ಮಿನಿಮಮ್ ಅಂದ್ರೂ 4 ಗಂಟೆಗಳ ಕಾಲ ಕಸರತ್ತನ್ನು ಮಾಡ್ತಾ ಇದ್ರಂತೆ. ಬಸ್ಕಿ ಹೊಡೆಯೋದ್ರ ಜೊತೆಗೆ ಬರೋಬ್ಬರಿ 5,000 ಕಸರತ್ತುಗಳನ್ನು 4 ಗಂಟೆಗಳಲ್ಲಿ ಮಾಡಿ ಮುಗಿಸ್ತಾ ಇದ್ರಂತೆ. ಅದರ ಜೊತೆಗೆ ದಿನ 20ಕ್ಕೂ ಹೆಚ್ಚು ಪೈಲ್ವಾನ್ಗಳ ಜೊತೆಗೆ ಕುಸ್ತಿ ಆಡಿ ಗೆಲ್ತಾ ಇದ್ರಂತೆ. ಆದರೆ ಈಗ ಕನಿಷ್ಠ 6 ರಿಂದ 8 ಲೀಟರ್ ಹಾಲನ್ನು ಕುಡಿತಾರೆ. ಊಟ ಮಾಡೋದೇ ಕಡಿಮೆ, ಅವಶ್ಯಕತೆಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಮಾತ್ರ ಸೇವಿಸ್ತಾರೆ. ಕುಡಿಯುವಂಥ ಹಾಲಿಗೆ ಅಂತಲೇ 5 ಹಸುಗಳನ್ನು ಸಾಕೊಂಡಿದ್ದಾರೆ. ಪ್ರತಿದಿನ ರಾತ್ರಿ ಪನ್ನೀರ್ನೊಂದಿಗೆ 2 ರೋಟಿಯನ್ನು ತಿಂತಾರೆ. ದಿನದಲ್ಲಿ ಹಣ್ಣುಗಳನ್ನು ಹೆಚ್ಚಾಗಿ ತಿಂತಾರೆ. ಹಾಲಿನೊಳಗೆ ಗೋಡಂಬಿ ಬಾದಾಮಿನ ಹಾಕ್ಕೊಂಡು ಕುಡಿತಾರೆ.